ಸೊ ರೆಮೋ ನನ್ನ ನಟ ಸಾರ್ವಭೌಮ ಆದ ನಂತರ ಸ್ಟಾರ್ಟ್ ಮಾಡಿದಂಥ ಸಿನಿಮಾ. ನಮ್ಮ ಇಶಾನ್ ಅವ್ರನ್ನ ಆಕ್ಚುಲಿ ನಾನು ದುಬೈಯಲ್ಲಿ ನೋಡಿದ್ದು. ಸೊ ಬಹಳ ಸ್ಫುರದ್ರೂಪಿ ನಟ ಅಂತ ಹೇಳಿ. ಸೊ ವಿ ಸ್ಟಾರ್ಟೆಡ್ ರೆಮೋ 2019 ಅಲ್ಲಿ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಕೋವಿಡ್ ನ 3 ಅಲೆಗಳು ಆ ಚಿತ್ರಕ್ಕೆ ಸಮಸ್ಯೆ ಆಯ್ತು. ಯಾಕೆಂದ್ರೆ 3 ಅಲೆನೂ ಆ ಸಿನಿಮಾಗೆ ಎಫೆಕ್ಟ್ ಹೊಡಿತು. ಅಂದ್ರೆ ವಿ ಸ್ಟಾರ್ಟೆಡ್ ಇನ್ 2019 ಆ ಪಿಕ್ಚರ್ ನ, ಬಟ್ ವಿ ರಿಲೀಸ್ ಇಟ್ 2022. ಅಂದ್ರೆ ಆಲ್ಮೋಸ್ಟ್ 19, 20, 21, 22 4 ವರ್ಷ ಚಿತ್ರದ ಹಿಂದೆನೆ ಆಗೋಯ್ತು. ಬಹುಶಃ ಅದು ಇಟ್ಸ್ ಅ ಪ್ರೀ ಕೋವಿಡ್ ಮೂವಿ ಅಂತ ಅನ್ಸುತ್ತೆ. ಅಂದ್ರೆ ಆಗಿನ ಒಂದು ಲವ್ ಸ್ಟೋರಿ, ಆಗಿನ ಒಂದು 4 ವರ್ಷ ಯಾವುದೇ ಆಗ್ಲಿ ಸಿನಿಮಾ 4 ವರ್ಷದ ಜರ್ನಿ ಬಂದ್ಬಿಡ್ತು ಅಂತಂದ್ರೆ, ಅಂದ್ರೆ ನಾವು ಒಂದು ಸಿನಿಮಾನ ಆಗಿನ ಟ್ರೆಂಡ್, ಆಗಿನ ಒಂದು ಪಲ್ಸ್ಗೆ ಒಂದು ಯೂಶಲಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋದಕ್ಕೆ ಆ ತರದ ಸ್ಕ್ರಿಪ್ಟ್ಸ್, ಅಂದ್ರೆ ಆ ತರದ ಒಂದು ಲವ್ ಸ್ಟೋರಿ ಸ್ಕ್ರಿಪ್ಟ್ಸ್ ಮಾಡಿ ಮುಗಿಸೋದಕ್ಕೆ ಹಾರ್ಡ್ಲಿ 8 to 9 months ಇಸ್ ಎನಫ್. 8 to 9 months ಅಲ್ಲಿ ಅಂತ ಪಿಕ್ಚರ್ ಬಂದ್ಬಿಡ್ಬೇಕು. ಯಾಕೆಂದ್ರೆ ಮ್ಯೂಸಿಕ್ ಗಳೂ ಚೇಂಜ್ ಆಗುತ್ತೆ. ನಾನು ಇನ್ಫ್ಯಾಕ್ಟ್ ಆ ಸಿನಿಮಾಗೆ ಮ್ಯೂಸಿಕ್ ಚೇಂಜ್ ಮಾಡಿಸಿದ್ವಿ. ತಿರ್ಗಾ ಫಸ್ಟ್ ಒಂದು ಕಂಪೋಸ್ ಮಾಡಿದ್ದಷ್ಟು ಸ್ಕ್ರಾಪ್ ಮಾಡಿ ತಿರ್ಗಾ ಇನ್ನೊಂದಷ್ಟೆಲ್ಲ ಕಂಪೋಸ್ ಮಾಡಿ ತಿರ್ಗಾ 2-3ನೇ ವೇವ್ ಕರೋನಾ ಮತ್ತೆ ಇದಾಯ್ತು. ಸೊ ನನ್ನ ಪ್ರಕಾರ ಇಟ್ಸ್ ಅ ವೆರಿ ಡಿಸೆಂಟ್ ಫಿಲ್ಮ್, ಬಟ್ ಮೇ ಬಿ ಇಟ್ ಇಸ್ ಅ ಪ್ರೀ ಕೋವಿಡ್ ಮೂವಿ ಅನ್ನೋದು ನನ್ನ ತುಂಬಾ ಆಪ್ತ ವಲಯ. ಅಂದ್ರೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳೋವಂತ ಗೆಳೆಯರು, ಕ್ರಿಟಿಕ್ಸ್ ಎಲ್ಲರೂ ಹೇಳೋದು ಇಟ್ಸ್ ಅ ವೆರಿ ಡಿಸೆಂಟ್ ಫಿಲ್ಮ್, ಬಟ್ ಇಟ್ಸ್ ಅ ಪ್ರೀ ಕೋವಿಡ್ ಫಿಲ್ಮ್ ಅನ್ನೋ ಒಂದು ಮಾತು ಹೇಳ್ತಾರೆ. ಐ ಟೇಕ್ ದಟ್ ಆಸ್ ಅ ಒಂದು ಸಜೆಷನ್ ಅಂತಾನೆ ಹೇಳಿ ತಗೋತೀನಿ. ಸೊ ದಟ್ ಇಸ್ ದ ರೀಸನ್ ಮೇ ಬಿ ಇಟ್ ಡಿ ನಾಟ್ ಗೆಟ್ ದಟ್ ರೆಕಗ್ನಿಷನ್ ವಾಟ್ ಇಟ್ ಡಿಸರ್ವ್ ಅಂತ ಅನ್ಸುತ್ತೆ. ಇಟ್ಸ್ ಅ ಪ್ರೀ ಕೋವಿಡ್ ಫಿಲ್ಮ್. ಬಹುಶಃ 2019 ಅಲ್ಲೇ ಶೂಟ್ ಕಂಪ್ಲೀಟ್ ಮಾಡಿ 2020 ಹಂಗೆ ರಿಲೀಸ್ ಆಗ್ಬಿಟ್ಟಿದ್ರು ಅದು ಇಟ್ ವುಡ್ ಹ್ಯಾವ್ ಮೇಡ್ ಅ ಡಿಸೆಂಟ್ ಅಪೀಲ್ ಅಂತ ಅನ್ಸುತ್ತೆ. ಖಂಡಿತ. ಪ್ರೀತಿ ಗೀತೆ ಇತ್ಯಾದಿ ನಾನು ಆಕ್ಟ್ ಮಾಡಿದ್ದು. ಅದು ದಟ್ ಹ್ಯಾಪನ್ಡ್ ಇನ್ 2012, 13, 14 ಅಲ್ಲಿ ಅನ್ಸುತ್ತೆ. ಐ ಥಿಂಕ್ ಇನ್ ಬಿಟ್ವೀನ್ 13-14 ಅಲ್ಲಿ ಆಕ್ಟ್ ಮಾಡಿದ ಸಿನಿಮಾ. ಇಟ್ಸ್ ಅ ವೆರಿ ನೀಟ್ ಒಂದು ಸ್ಟೋರಿ. ಇನ್ಫ್ಯಾಕ್ಟ್ ಅದರ ತುಂಬಾ ನನ್ನ ಆಕ್ಟಿಂಗ್ ಬಗ್ಗೆ ಅಪ್ರಿಶಿಯೇಟ್ ಮಾಡಿ ಚಿತ್ರ ಲೋಕದಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ರು. ಅಂದ್ರೆ ಆಕ್ಟಿಂಗ್ ಮಾಡ್ತಾರೆ ಅಂತ ಅನ್ಸಲ್ಲ, ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾರೆ ಅಂತ ಬರೆದಿದ್ರಿ. ದಟ್ ಅಪ್ರಿಸಿಯೇಷನ್ ಇನ್ನೂ ಕೂಡ ನನಗೆ ಜ್ಞಾಪಕ ಇದೆ. ಬಹುಶಃ ನನಗನ್ಸೋದು ಪ್ರೀತಿಗೀತಿ ಇತ್ಯಾದಿ ನಾವು ಎಲ್ಲೋ ನಾನೊಬ್ಬ ನಟನಾಗಿ ನನ್ನನ್ನು ನಾನು ತೋರಿಸ್ಕೋತಾ ಇದ್ದೀನಿ ಅಂತಂದಾಗ ನಾನೆಲ್ಲ ಇನ್ನೊಂದು ಸ್ವಲ್ಪ ಪ್ರಿಪೇರ್ ಆಗ್ಬೇಕಾಗಿತ್ತು ಅಂತ ಅನ್ನಿಸ್ತು. ಅಂದ್ರೆ ನಾಟ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಆರ್ ಇದು ಅಂತಲ್ಲ, ಅದಕ್ಕೊಂದು ಬೇರೆ ಏನೋ ಸೆಟಪ್ ಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ. ಬಹುಶಃ ಆ ಸಿನಿಮಾ ಇನ್ನೂ ರೈಟಿಂಗ್ ಅಲ್ಲಿ ಆಗ್ಬೋದು ಅಥವಾ ಮೇಕಿಂಗ್ ಅಲ್ಲಿ ಆಗ್ಬೋದು, ಇನ್ನೂ ನಾವೇನೋ ಸ್ವಲ್ಪ, ಅಥವಾ ನನ್ನ ಕತೆ ಆಯ್ಕೆನೆ ಇನ್ನ ಏನಾದ್ರು ನಾನು ಬೇರೆ ಮಾಡ್ಕೋಬೇಕಾಗಿತ್ತ. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ನಾನೆಲ್ಲ ಸ್ವಲ್ಪ ನಾನು ಗ್ರಾಂಟೆಡ್ ಆಗಿದ್ನ ಅಂತ ಯಾಕೆಂದ್ರೆ ಐ ಹ್ಯಾಡ್ ಸೀನ್ ಸಕ್ಸಸ್, ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ನೋಡಿದ್ದೆ. ಬಹುಶಃ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದೆಲ್ಲೋ ನಾನು ಲೈಟ್ ಆಗಿ ತಗೊಂಡ ಅಥವಾ ಸೊ ತುಂಬಾ ಯೋಚನೆ ಮಾಡ್ತೀನಿ. ಬಟ್ ಫೇಲ್ಯೂರ್ ಇಸ್ ಅ ಫೇಲ್ಯೂರ್. ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ವಿತ್ ಎಲಿಗೆನ್ಸ್. ದೆನ್ ಓನ್ಲಿ ಐ ಲರ್ನ್ ಅಂಡ್ ಐ ನೋಂಟ್ ರಿಪೀಟ್ ದಟ್. ಮೇ ಬಿ ನಾನು ಅಲ್ಲಿ ಸೋತಿದ್ದೀನಿ ಸರ್, ಅಲ್ಲಿ ಗೆದ್ಬಿಟ್ಟು ಆಮೇಲೆ ರಿಟೈರ್ ಆಗ್ತೀನಿ ಅಲ್ಲಿಂದ. ಖಂಡಿತ ಮಾಡ್ತೀನಿ. ಅಲ್ಲಿ ಗೆದ್ಬಿಟ್ಟೆ ನಾನು ನಿಲ್ಸೋದು, ಸೋಲು ಒಪ್ಕೊಳ್ಳಲ್ಲ ನಾನು. ಅದಕ್ಕೇನು ಏಜ್ ಬಾರ್ ಇಲ್ಲ ಸರ್, ಖಂಡಿತ ಇಲ್ಲ. ಸೆಂಚುರಿ ಗೌಡ ಕ್ಯಾರೆಕ್ಟರ್ ಅಲ್ಲ, ನನಗೇನು ಅಪೀಲ್ ಆಗಿ ಒಂದು ಪರಿಣಾಮಕಾರಿಯಾಗಿ ಆಗುವಂತದನ್ನ ಆಕ್ಟ್ ಮಾಡ್ಬಿಟ್ಟೆ ನಾನು ನಿಲ್ಸೋದು. ಪವನ್ ಒಡೆಯರ್ ತಮ್ಮ ಮ್ಯಾಜಿಕ್ ಟಚ್ ಏನಿತ್ತು, ಇಲ್ಲ ಮೈದಾಸ್ ಕಳ್ಕೊಂಡಿದಾರ? ಚಾನ್ಸೇ ಇಲ್ಲ ಸರ್, ಕಳ್ಕೊಂಡಿಲ್ಲ. ಅದಕ್ಕೆ ಯಾವ್ದೋ ಏನೋ ಒಂದು ಒಂದು ಯಾವ್ದೋ ಸಿನಿಮಾ ವರ್ಕ್ ಆಗಿಲ್ಲ ಅಂತ ಏನ್ ನಾವು ಹೇಳ್ತೀವಲ್ಲ, ಅದಕ್ಕೆ ನಾನು ನನ್ ಮೇಲೆ ನಾನು ಅದನ್ನ ತಗೋತೀನಿ ಅಂತಂದ್ರೆ ಏನು ಆ ಜವಾಬ್ದಾರಿನ ನನ್ ಮೇಲೆ ತಗೋತಿದ್ದೀನಿ ಅಂತಂದ್ರೆ ಅದನ್ನ ನಾನು ಡಿಫೆಂಡ್ ಮಾಡ್ಕೊಂತ ಇದ್ದೀನಿ ಅಂತ ಅಲ್ಲ, ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ ವಿತ್ ಎಲಿಗೆನ್ಸ್. ಏನು ಅಂತಂದ್ರೆ ಅಲ್ಲಿ ನನ್ನ ತಪ್ಪಿಲ್ದೇನೆ ಬೇರೆ ಇನ್ನೇನೇನು ತಪ್ಪಾಗಿದೆ ಅನ್ನೋದನ್ನ ಪರಾಮರ್ಶಿಸಿ ನಾನು ತಗೊಂತಾ ಇದ್ದೀನಿ. ಬಿಕಾಸ್ ಐ ಶುಡಂಟ್ ಹ್ಯಾವ್ ಇಟ್ ಸೆಡ್ ಓಕೆ ಅಟ್ ದಟ್ ಟೈಮ್ ಅನ್ನೋ ಒಂದು ಆಟಿಟ್ಯೂಡ್ ಇದೆಯಲ್ಲ, ಆ ಆಟಿಟ್ಯೂಡ್ ಬಹಳಷ್ಟು ಇರಲ್ಲ. ಅಂದ್ರೆ ಈಗಿನ
ಇದರಲ್ಲಿ ಸೋತ್ರುನು ಮೀಸೆ ಮಣ್ಣಾಗಲ್ಲ ಅನ್ನೋ ಇದರಲ್ಲಿ ನಾನು ಅದನ್ನ ಒಪ್ಕೋತಾ ಇದ್ದೀನಿ. ಇದು ತಪ್ಪಾಗಿದೆ, ಇದು ಹಿಂಗಾಗಿದೆ, ನಾನು ಒಪ್ಕೊಂಡು ನಾನು ಅದನ್ನ ಮಾಡ್ತೀನಿ ಅನ್ನೋ ಒಂದು ಆಟಿಟ್ಯೂಡ್ ಇದೆ ಅಲ್ಲ. ಐ ಥಿಂಕ್ ದಟ್ ಆಟಿಟ್ಯೂಡ್ ನನಗೆ ಬ್ಲೆಸ್ಸಿಂಗು, ಅದೇ ನನ್ನ ಮ್ಯಾಜಿಕ್ ಅಂತ. ಆ ಟ್ರಾನ್ಸ್ಪರೆನ್ಸಿ, ಆ ಟ್ರೂತ್ಫುಲ್ ಏನಿದೆಯಲ್ಲ, ಇದು ನನ್ನ ಅಪ್ಬ್ರಿಂಗಿಂಗ್ ಅಲ್ಲೇ ಬಂದಿದೆ. ಅದನ್ನ ನಾನು ಒಪ್ಕೋತೀನಿ. ಅಂಡ್ ಅದು ಎಲ್ಲಿವರೆಗೂ ಆ ಸತ್ಯ ನನ್ನ ಜೊತೆ ಇರುತ್ತೆ, ಅಥವಾ ನನ್ನ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಮತ್ತೆ ಈ ಅಕ್ಸೆಪ್ಟೆನ್ಸ್ ಲೆವೆಲ್ ನನ್ನ ಜೊತೆ ಇರುತ್ತೆ, ಅದೇ ನನ್ನ ಮ್ಯಾಜಿಕ್ ಅಂತ ಹೇಳ್ತೀನಿ. ಐ ಥಿಂಕ್ ದಟ್ ಇಸ್ ವೈ ಪೀಪಲ್ ಸ್ಟಿಲ್ ಲೈಕ್ಸ್ ಮೀ ಅಂಡ್ ದೇ ಸ್ಟಿಲ್ ವಾಂಟ್ ಟು ಸಿ ಮೈ ಫಿಲ್ಮ್ಸ್ ಅಂತ ಅನ್ಸುತ್ತೆ. ಎಲ್ಲಿ ಫೇಲ್ಯೂರ್ ಆಗಿರೋದು? ಸಾಕಷ್ಟು ಆಯಾಮಗಳಲ್ಲಿ ಇರುತ್ತೆ. ಇಲ್ಲ ಕೆಲವು ಸಿನಿಮಾ ಮಾರ್ಕೆಟಿಂಗ್ ಅಲ್ಲಿ ಹೋಗಿರ್ಬೋದು, ಕೆಲವು ಸಿನಿಮಾ ರೈಟಿಂಗ್ ಅಲ್ಲೇನೆ ಪ್ರಾಬ್ಲಮ್ ಇರ್ಬೋದು, ಕೆಲವು ಸಿನಿಮಾ ಎಕ್ಸಿಕ್ಯೂಷನ್ ಲೆವೆಲ್ ಅಲ್ಲಿ, ಅಥವಾ ಸ್ಕ್ರೀನ್ ಪ್ಲೇ ಹಂತದಲ್ಲಿ, ಅಥವಾ ಮಾರ್ಕೆಟಿಂಗ್ ಹಂತದಲ್ಲಿ, ಮ್ಯೂಸಿಕ್ ಹಂತದಲ್ಲಿ. ಸೊ ಈ ರೀತಿ ಅದು ಇರುತ್ತೆ ಸರ್. ಯಾಕೆಂದ್ರೆ ಸಿನಿಮಾ ಇಸ್ ನಾಟ್ ಓನ್ಲಿ ಒನ್ ಡಿಪಾರ್ಟ್ಮೆಂಟ್, ಇಟ್ ಇಸ್ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಸೇರಿ ಒಂದು ಸಿನಿಮಾ ಆಗೋದು. ಸೊ ಅದನ್ನ ಫೈನಲಿ ನಾನೇ ತಗೋತೀನಿ ಆ ಜವಾಬ್ದಾರಿ ಅಂತ ಹೇಳ್ತೀನಿ ಅಂದ್ರೆ, ಬಿಕಾಸ್ ಐ ಆಮ್ ದ ಡೈರೆಕ್ಟರ್. ನಾನು ಓಕೆ ಅಂದೆ ಏನು ಆಗಲ್ಲ. ಓಕೆ ಅಂದಿದ್ದಕ್ಕೆ ಸಕ್ಸಸ್ ಆಗಿರುತ್ತೆ, ಓಕೆ ಅಂದಿದ್ದಕ್ಕೆ ಫೇಲ್ಯೂರ್ ಆಗಿರುತ್ತೆ. ಸೊ ಅದನ್ನ ನೆಕ್ಸ್ಟ್ ಟೈಮ್ ನಾವು ಅದನ್ನ ರಿಪೀಟ್ ಮಾಡಬಾರ್ದು ಅನ್ನೋ ಒಂದು ಇದು ಅದನ್ನ ಒಂದು ಇಟ್ಕೊಂಡು ನೆಕ್ಸ್ಟ್ ಏನೇ ಡಿಸಿಷನ್ ಮಾಡ್ಬೇಕಾದ್ರೂ ಅಥವಾ ಏನೇ ಇದು ಮಾಡ್ಬೇಕಾದ್ರೂ ಕೇರ್ಫುಲ್ ಆಗಿ ಮಾಡ್ಬೇಕು ಅನ್ನೋ ಒಂದು ಇದನ್ನ ರೂಢಿಸ್ಕೋತಾ ಇದ್ದೀನಿ ಅಷ್ಟೇ. ಓವರ್ ಕಾನ್ಫಿಡೆನ್ಸ್ ಆಗಿ ಫೇಲ್ಯೂರ್ ಆಗಿದ್ದೀರಾ? ಇರ್ಬೋದು, ಓವರ್ ಕಾನ್ಫಿಡೆನ್ಸ್ ಆಗಿನೂ ಫೇಲ್ಯೂರ್ ಆಗಿರ್ಬೋದು ಸರ್, ಇರ್ಬೋದು, ಅದೂ ಇರುತ್ತೆ. ಸಾಕಷ್ಟು ವಿಷಯಗಳಲ್ಲಿ ಈಗ ಪ್ರೀತಿ ಗೀತಿ ಇತ್ಯಾದಿನೇ ಫಾರ್ ದಟ್ ಎಕ್ಸಾಂಪಲ್. ಅಂದ್ರೆ ನಾನೆಲ್ಲೋ ತುಂಬಾ ಈಸಿಯಾಗಿ ಸಿಕ್ತು ಅಂತಾನು ಅನ್ಸುತ್ತೆ ನನಗೆ. ಸೊ ಅದನ್ನು ನಾನು ಓವರ್ ಕಾನ್ಫಿಡೆನ್ಸ್ ಆಗಿ ಫೇಲ್ಯೂರ್ ಆಗಿರ್ಬೋದು ನನಗೆ. ಅಂದ್ರೆ ದೇ ವಿಲ್ ಅಕ್ಸೆಪ್ಟ್ ಮೀ ಅನ್ನೋ ಒಂದು ಆಟಿಟ್ಯೂಡ್ ಇತ್ತೇನೋ. ಸೊ ಆ ರೀತಿ ಆಗಿರ್ಬೋದು ಅದು. ಡೈರೆಕ್ಷನ್ ಅಲ್ಲಿ ನನಗೆ ಓವರ್ ಕಾನ್ಫಿಡೆನ್ಸ್ ಅಂತ ಯಾವುದು ಹಂಗ ಅನ್ಸಿಲ್ಲ. ಡೈರೆಕ್ಷನ್ ಅಲ್ಲಿ ಯಾವ್ದು ಮಿಸರಬಲ್ ಫ್ಲಾಪ್ ಅಂತ ನಂದು ಯಾವ್ದು ಇಲ್ಲ ಸರ್. ಅಂದ್ರೆ ಒಂದು ಡೀಸೆಂಟ್ ವಾಚ್ ಅಂತೂ ಇರುತ್ತೆ. ಕಮರ್ಷಿಯಲ್ ವಯಬಿಲಿಟಿ ಅಂತ ಏನು ಇರುತ್ತಲ್ಲ ಸರ್, ಅಂದ್ರೆ ಈ ಪಿಕ್ಚರ್ಗೆ ಬಾಯಿಗೆ ಬಂದಂಗೆ ಬೈಕೊಳ್ಳೋದು, ಈ ರೇಂಜಿಗೆ ನಂದು ಇವತ್ತವರೆಗೂ ಯಾವ ಪಿಕ್ಚರ್ ನಂದು ಲೀಸ್ಟ್ ಸಿನಿಮಾನು ಹಂಗೆ ಯಾವುದು ಕೆಟ್ಟ ಹೆಸರು ತಗೊಂಡಿಲ್ಲ. ಯಾರೇ ನೋಡಿದ್ರು ಬೇರೆ ಆಯಾಮಗಳಲ್ಲಿ ಇಷ್ಟ ಆಗದೆ ಇರ್ಬೋದು, ಬಟ್ ಒಂದು ಹಂತದಲ್ಲಿ ಇಟ್ಸ್ ಎ ಡೀಸೆಂಟ್ ಫಿಲ್ಮ್ ಅನ್ನೋದು ಅದಿದೆ ಯಾವಾಗ್ಲೂ. ಸೊ ಬಟ್ ಅದಕ್ಕೆ ನಾನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. ಅದು ಇಫ್ ಇಟ್ ಇಸ್ ಲೈಕ್ ದಟ್ ಮೀನ್ಸ್ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಟ್ ನಾನು ಅದ್ರ ಮೇಲೆ ಇಟ್ಕೊಂಡು ಇನ್ನೇನು ವರ್ಕ್ ಮಾಡ್ಬೋದು ಅನ್ನೋದನ್ನೇ ನೋಡ್ತೀನಿ ಹೊರತು. ಬರ್ತಾ ಇದೆ, ಇನ್ನೂ ತುಂಬಾ ಒಳ್ಳೊಳ್ಳೆ ಕಥೆಗಳನ್ನ ಮಾಡಿದೀವಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮೌಂಟ್ ಮಾಡ್ತಾ ಇದೀವಿ. ಬರುತ್ತೆ ಸರ್, ಎಲ್ಲರ ಲೈಫಲ್ಲೂ ಸಿನಿಮಾ ಈಸ್ ಆಲ್ ಅಬೌಟ್ ದ ಪ್ಯಾಕೇಜ್ ಆಫ್ ಸಕ್ಸಸ್ ಅಂಡ್ ಫೇಲ್ಯೂರ್. ಐ ವಿಲ್ ಟೇಕ್ ಇಟ್ ವಿತ್ ಎಲಿಗೆನ್ಸ್, ಅಷ್ಟೇ ಎಲಿಗೆನ್ಸ್ ಆಗಿ ತಗೋತೀನಿ ಅದನ್ನ, ಅಕ್ಸೆಪ್ಟ್. ನಮಸ್ಕಾರ, ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಈ ಒಂದು ಅಂದ್ರೆ ಎಷ್ಟೋ ವಿಷಯಗಳಿರ್ತವೆ. ಹೆಂಗೆ ಅಂತಂದ್ರೆ ಮುಕ್ತವಾಗಿ ಹೇಳ್ಕೊಳ್ಳೋವಂತಹ ಸಂದರ್ಭ ಬಂದಿರೋದಿಲ್ಲ. ಸೊ ಇಲ್ಲಿ ತುಂಬಾ ಕರಾರುವಕ್ಕು ಪ್ರಶ್ನೆಗಳಿಗೆ ಟ್ರಾನ್ಸ್ಪರೆಂಟ್ ಉತ್ತರಗಳನ್ನ ಮಾತಾಡ್ಕೊತಾ ಒಂದ್ ಸ್ವಲ್ಪ ನಮಗ್ ನಾವೇ ಸಮಾಧಾನನೂ ಮಾಡ್ಕೊಂತ, ಮತ್ತೆ ನಮ್ಮ ಹೋಲ್ ಜರ್ನಿನ ಮತ್ತೆ ಒಂದು ರಿವಿಸಿಟ್ ಮಾಡ್ಕೊಂತ ಒಂದು ಅದ್ಭುತವಾದಂತ ಒಂದು ಸಂದರ್ಶನ ಆಯ್ತು. ಬಹಳ ಖುಷಿ ಆಯ್ತು. ಅಂಡ್ ಈ ಒಂದು ಸಂದರ್ಶನದಲ್ಲಿ ಈ 15 ವರ್ಷದ ಜರ್ನಿ ಹಿಂಗ್ ಹೋಯ್ತಲ್ಲ ಅಂತ ಒಂದ್ಸತಿ ಇಡೀ ರಿಕಾಲ್ ಡೇಸ್, ಆ ಕಷ್ಟದ ದಿನಗಳು, ನೋವಿನ ದಿನಗಳು, ಸಂತೋಷದ ದಿನಗಳು ಎಲ್ಲವನ್ನು ನೆನಪಿಸಿದ್ದಕ್ಕೆ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಮೊದಲನೇದಾಗಿ ವೀರೇಶ್ ಸರ್ಗೆ ಧನ್ಯವಾದಗಳು. ಸೊ ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಸ್ಟ್ ವಿಶಸ್ ತಿಳಿಸಿ. ಸೊ ಈ ಸಂದರ್ಶನವನ್ನು ಎಲ್ಲರೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.